ಅಲ್ಲಿ ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಶ್ವೇತಾ ವ್ಲಾಗ್. ಈ ವಿಡಿಯೋನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಮಹಾಶಿವರಾತ್ರಿ ಮತ್ತು ಹೇಮಂತ್ ಬರ್ಡೇ ಕೂಡ. ಈ ಸರಿ ಹೇಮಂತ್ ಬರ್ಡೇನ 3 ದಿನ ಸೆಲೆಬ್ರೇಟ್ ಮಾಡಿದ್ವಿ. ಯಾಕೆಂದರೆ ಮಹಾಶಿವರಾತ್ರಿ ದಿನ ನಾವಿಬ್ಬರು ಉಪವಾಸ ಇರ್ತೀವಿ, ಹಾಗಾಗಿ ಅವ್ರಿಗೆ ಇಷ್ಟವಾದಿದ್ದ ಅಡುಗೆ ಏನೂ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ನಾನು ಅವ್ರಿಗೆ ಕೇಕ್ ಎಲ್ಲ ಮಾಡಿ ಅವ್ರಿಗೆ ಇಷ್ಟವಾದದ್ದು ಅಡುಗೆ ಮಾಡಿ ಮತ್ತು ನಂಜನಗೂಡಿಗೆ ನಾನು ತುಲಾಭಾರಕ್ಕೆ ಹರಿಸ್ಕೊಂಡಿದ್ದೆ, ಆ ಪೂಜೆಗೆ ಹೋದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾನ್ ವೆಜ್ ಟ್ರೀಟ್ ಕೊಡಿಸ್ಬೇಕು ಅಂದ್ಬಿಟ್ಟು ಎಲ್ಲರನ್ನೂ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ರು. ಹಾಗಾಗಿ ಈ ಸರಿ ಹೇಮಂತ್ ಬರ್ಡೇ 3 ಡೇಸ್ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಗಾರ್ಡನಲ್ಲೇ ಬೆಳೆದಿರೋ ಹೂವು ಮತ್ತು ತುಳಸಿನೆಲ್ಲ ಕಿತ್ಕೊಂಡೆ. ಹೇಮಂತ್ ಫ್ರೆಂಡು ಪ್ರತಿ ವರ್ಷ ಬಿಲ್ಪತ್ರೆನ ತಂದುಕೊಡ್ತಾರೆ. ಈ ಹೂ ನೋಡಿ, ಇದ್ರ ಹೆಸರು ಮುತ್ತುಗ ಹೂವು ಅಂತ. ಈಶ್ವರನಿಗೆ ತುಂಬ ಪ್ರಿಯವಾದದ್ದು ಹೂವಂತೆ. ಇದನ್ನು ನನಗೆ ಪಕ್ಕದ ಮನೆಯವರು ಕೊಟ್ಟರು. ಬೆಳಗ್ಗೆನೆ ನಾನು ಹೇಮಂತು ಈಶ್ವರನ ಲಿಂಗಕ್ಕೆ ಅಭಿಷೇಕ ಮತ್ತು ಬಿಲ್ಪತ್ರೆ ತುಳಸಿಯಿಂದ ಅರ್ಚನೆ ಎಲ್ಲ ಮಾಡಿ ಪೂಜೆ ಮುಗಿಸ್ಕೊಂಡ್ವಿ. ಸಂಜೆ ನಮ್ಮ ಮನೆ ಹತ್ರ ಇರೋ ಈಶ್ವರನ ದೇವಸ್ಥಾನಕ್ಕೆ ಪೂಜೆಗೆ ಹೋಗಿದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನೆಕ್ಸ್ಟ್ ಡೇ ಅವ್ರ ಫೇವ್ರೆಟ್ ಅಡುಗೆಗಳು ಮಾಡಿದ್ದೆ. ಟೊಮೆಟೊ ಬಾತು ಮತ್ತು ಸ್ವೀಟು ಬಾಸುಂದಿ ಮಾಡಿದ್ದೆ. ಮತ್ತು ಅವ್ರ ಬರ್ಡೇ ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ ಚೀಸ್ ಕೇಕ್ ಮಾಡಿದ್ದೆ. ನಾನಿಲ್ಲಿ ಬಾಸುಂದಿ ಮತ್ತು ಚೀಸ್ ಕೇಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. 1.5 ಲೀಟ್ರು ಹಾಲು, ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಇದನ್ನು ನೀವು 3/4 ಲೀಟ್ರು ಆಗೋ ತನಕ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಟು ಸುಂಡಿಸ್ಕೊಬೇಕು. ಇಲ್ಲಿ ಕೆನೆ ಕಟ್ಟುತ್ತಲ್ಲ, ಆ ಕೆನೆನೆಲ್ಲ ನೀವು ಒಂದು ಬಟ್ಲಲ್ಲಿ ಕಲೆಕ್ಟ್ ಮಾಡ್ತಾ ಇಟ್ಕೊಬೇಕು. ಲಾಸ್ಟಲ್ಲಿ ಅದನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಒಂದು ಬಟ್ಲಲ್ಲಿ ಕೆನೆ ಕಟ್ಟಿದಾಗೆಲ್ಲ ಒಂದು ಸ್ಪೂನಲ್ಲಿ ನೀಟಾಗಿ ತಗೊಂಡು ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸ್ವೀಟ್ನೆಸ್ಗೆ ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ,
ಮಿಲ್ಕ್ ಮೇಡ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 400 ಗ್ರಾಮ್ಸ್ ಮಿಲ್ಕ್ ಮೇಡ್ ಟಿನ್ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮುಕ್ಕಾಲಷ್ಟು ಮಾತ್ರ ಹಾಕ್ಕೊಂಡೆ. ನಿಮ್ಗೇನಾದರೂ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂತ ಅಂದರೆ ನೀವು ಫುಲ್ ಟಿನ್ ಮಿಲ್ಕ್ ಮೇಡ್ನ ಯೂಸ್ ಮಾಡ್ಬೋದು. 2 ಏಲಕ್ಕಿ ಕುಟ್ಟಿ ಫ್ಲೇವರ್ಗೆ ಹಾಕ್ಕೊತಾ ಇದ್ದೀನಿ. ಮಿಲ್ಕ್ ಮೇಡ್ ಹಾಕಿದ್ಮೇಲೆ ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಹಾಲನ್ನ ಬಾಯ್ಲ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಇಲ್ಲಿ ನೋಡಿ ಕೆನೆ ಎಷ್ಟು ಚೆನ್ನಾಗಿ ಕಟ್ಟಿದೆ ಅಲ್ವಾ? ಈಗ ನಾವು ಕಪ್ಪಲ್ಲಿ ಏನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ ಕೆನೆನ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಬಿಸಿಲಿ ಮಿಕ್ಸ್ ಮಾಡಿದ್ರೆ ಕೆನೆ ಎಲ್ಲ ಕರ್ಗೋಗ್ಬಿಡುತ್ತೆ. ಹಾಗಾಗಿ ಬಾಸುಂದಿ ತಣ್ಣಗಾದ್ಮೇಲೆ ನಾವು ಕಪ್ಪಲ್ಲಿ ಕಲೆಕ್ಟ್ ಮಾಡಿಟ್ಟಿರೋ ಕೆನೆನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಇದನ್ನ ಒಂದು 3 ಅವರ್ಸ್ ಫ್ರಿಜ್ಜಲ್ಲಿಟ್ಟು ಆಮೇಲೆ ಸರ್ವ್ ಮಾಡಿ. ಏಕೆಂದರೆ ಬಾಸುಂದಿ ಕೋಲ್ಡ್ ಆಗಿದ್ರೇನೆ ತಿನ್ನೋದಕ್ಕೆ ಮಜಾ. ಬಾಸುಂದಿ ತುಂಬ ಚೆನ್ನಾಗಾಗಿತ್ತು. ನಾವು ಹೋಟೆಲ್ಸಲ್ಲೆಲ್ಲ ತಿಂತೀವಲ್ಲ ಅದೇ ರೀತಿ ಇತ್ತು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ನೆಕ್ಸ್ಟ್ ರೆಸಿಪಿ ಬಂದು ನಾನಿಲ್ಲಿ ಸ್ಟ್ರಾಬೆರಿ ಚೀಸ್ ಕೇಕ್ ಮಾಡ್ತಾ ಇದ್ದೀನಿ. ಫಸ್ಟು ನಾವು ಬೇಕಿಂಗ್ ಟಿನ್ಗೆ ಬಟರ್ ಹಾಕಿ ಬಟರ್ ಪೇಪರ್ ಹಾಕಿ ರೆಡಿ ಮಾಡಿ ಇಟ್ಕೊಂಬಿಡೋಣ. ಬೇಸ್ಗೆ ನಾನಿಲ್ಲಿ ಡೈಜೆಸ್ಟಿವ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಒಂದು 10ರಿಂದ 12 ಬಿಸ್ಕೆಟ್ನ ಈ ಥರ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಬೇಕು. ಅದಕ್ಕೆ ಇಲ್ಲಿ ಮೆಲ್ಟೆಡ್ ಬಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಬೇಕು. ಅದನ್ನು ನಿಮ್ಗೆ ತೋರಿಸ್ತೇನೆ ನೋಡಿ. ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ನ ಪ್ರೀಹೀಟ್ ಮಾಡ್ಕೊಬೇಕು. ಇವನ್ ನೀವು ಅವನಲ್ಲಿ ಮಾಡಿದ್ರೂ ಅಷ್ಟೇ ಅವನ್ನು ಪ್ರೀಹೀಟ್ ಮಾಡ್ಕೊಬೇಕು. ನೆಕ್ಸ್ಟ್ ಸ್ಟೆಪ್ಪು, ನಾನಿಲ್ಲಿ 400 ಗ್ರಾಮ್ಸ್ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ಪುಡಿ ಮಾಡಿರೋ ಸಕ್ಕರೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಮೂತ್ ಕನ್ಸಿಸ್ಟೆನ್ಸಿ ಬಂದಮೇಲೆ ಅದಕ್ಕೆ ನಾನಿಲ್ಲಿ 200 ಗ್ರಾಮ್ಸು ಕ್ರೀಮ್ ಚೀಸ್ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನಿಲ್ಲಿ ಹ್ಯಾಂಡ್ ಮಿಕ್ಸರ್ ಹೆಲ್ಪಿಂದ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊತೀನಿ. ಬ್ಯಾಟರ್ ಎಷ್ಟು ಸ್ಮೂತ್ ಆ್ಯಂಡ್ ಫ್ಲಫಿ ಆಗಿದೆ ನೋಡಿ.
ಇದಕ್ಕೆ ನೆಕ್ಸ್ಟು 1 ಸ್ಪೂನ್ ವೆನಿಲಾ ಎಸೆನ್ಸು ಮತ್ತು 1/4 ಕಪ್ಪು ಚಿಲ್ಡ್ ಮಿಲ್ಕ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 4 ಟೇಬಲ್ ಸ್ಪೂನ್ ಕಾರ್ನ್ ಸ್ಟಾರ್ಚ್ ಹಾಕೊಬೇಕು. ಕಾರ್ನ್ ಸ್ಟಾರ್ಚ್ ಹಾಕೊಂಡ್ಮೇಲೆ ಒಂದು ಸ್ವಲ್ಪನೂ ಗಂಟು ಇಲ್ದಂಗೆ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಬ್ಯಾಟರ್ನ, ಇಲ್ಲ ಅಂತ ಅಂದರೆ ಕೇಕ್ ಚೆನ್ನಾಗಾಗೋದಿಲ್ಲ. ಬಿಸ್ಕೆಟ್ದು ಬೇಸ್ ಮಾಡಿಟ್ಕೊಂಡಿದ್ವಲ್ಲ, ಅದಕ್ಕೆ ಈ ಬ್ಯಾಟರ್ನ ಹಾಕ್ಕೊಂಡು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದನ್ನು ಡೈರೆಕ್ಟಾಗಿ ನಾವು ಕುಕ್ಕರಲ್ಲಿ ಬೇಯಿಸೋಕ್ಕಾಗಲ್ಲ. ಏನು ಮಾಡಬೇಕು ಅಂತಂದರೆ, ಈ ಥರ ಒಂದು ಬೌಲ್ಗೆ ಸ್ವಲ್ಪ ಬಿಸಿನೀರು ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಈ ಕೇಕ್ ಟಿನ್ನ ಇಟ್ಟು ನೀವು 40 to 45 ಮಿನಿಟ್ಸು ಬೇಕ್ ಮಾಡಬೇಕು. ಫೋರ್ಟಿ ಮಿನಿಟ್ಸ್ ಆದಮೇಲೆ ಚೀಸ್ ಕೇಕ್ನ ಚೆಕ್ ಮಾಡಿದೆ. ನೋಡಿ ನೀಟಾಗಿ ಬೇಕಾಗಿತ್ತು, ಕೈಗೆ ಒಂದು ಸ್ವಲ್ಪನೂ ಅಂಟಾಗ್ತಾ ಇರಲಿಲ್ಲ. ಚೀಸ್ ಕೇಕ್ನ ಡೆಕೋರೇಟ್ ಮಾಡೋದಕ್ಕೆ ಸ್ಟ್ರಾಬೆರಿ ಜಾಮ್ ಮಾಡೋಣ. ನಾನಿಲ್ಲಿ ಸ್ಟ್ರಾಬೆರಿ ಜಾಮ್ ಮಾಡೋದಕ್ಕೆ 1 ಕಪ್ ಸ್ಟ್ರಾಬೆರಿನ ಮಿಕ್ಸಿಲಿ ಈ ಥರ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 to 3 ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆದರೆ ಸಾಕು. ಚೀಸ್ ಕೇಕು ತಣ್ಣಗಾಗಿದೆ, ಸ್ಟ್ರಾಬೆರಿ ಜಾಮ್ ಕೂಡ ತಣ್ಣಗಾಗಿದೆ. ಇವಾಗ ಇದನ್ನು ಡೆಕೋರೇಟ್ ಮಾಡ್ಕೊಳ್ಳೋಣ.
ಹೇಮಂತ್ ಕೇಕ್ ಕಟ್ ಮಾಡಿದ್ಮೇಲೆ ಎಲ್ಲರೂ ನಂಜನಗೂಡ್ಗೆ ಹೊರಟ್ವಿ, ನಮ್ಮ ಮನೆ ದೇವರು. ಅಲ್ಲಿ ನಾನು ಹೇಮಂತ್ಗೆ ಅಕ್ಕಿ ಬೆಲ್ಲ ತುಲಾಭಾರ ಮಾಡಿಸ್ತೀನಿ ಅಂತ ಹರಸ್ಕೊಂಡಿದ್ದೆ. ಹಾಗಾಗಿ ನಂಜನಗೂಡ್ಗೆ ಹೋಗಬೇಕಾದ್ರೆ ನಮಗೆ ಸಂತೆಪೇಟೆ ಅಂತ ಸಿಗುತ್ತೆ. ಇಲ್ಲೆಲ್ಲ ಹೋಲ್ಸೇಲ್ ದಿನಸಿ ಸಾಮಾನು ಮತ್ತು ಅಕ್ಕಿ ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ನಮ್ಮ ತಂದೆಗೆ ಗೊತ್ತಿರೋ ಒಂದು ಅಂಗಡಿ ಕೂಡ ಇದೆ. ಅಲ್ಲಿ ನಾವು ನಂಜನಗೂಡು ತುಲಾಭಾರಕ್ಕೆ ಅಕ್ಕಿ ಮತ್ತು ಬೆಲ್ಲನ ತಗೊಂಡು ನಂಜನಗೂಡ್ಗೆ ಹೊರಟ್ವಿ. ನಂಜನಗೂಡಲ್ಲಿ ತುಲಾಭಾರ ಮಾಡ್ಸೋ ಕಡೆನೇ ಅಕ್ಕಿ ಬೆಲ್ಲ ಎಲ್ಲ ಸಿಗುತ್ತೆ. ನಾವು ದುಡ್ಡು ಕಟ್ಟಿ ತುಲಾಭಾರ ಮಾಡಿಸ್ಬೋದು. ಆದರೆ ನನಗೇನೋ ಅದು ಇಷ್ಟ ಆಗೋದಿಲ್ಲ. ಯಾರೋ ತಂದಿಟ್ಟಿರೋ ಅಕ್ಕಿ ಬೆಲ್ಲಕ್ಕೆ ನಾವು ತುಲಾಭಾರ ಮಾಡಿಸೋದು ಸರಿ ಅನಿಸಲ್ಲ. ಹಾಗಾಗಿ ನಾನು ಮನೋಜ್ಞನಿಗೆ ತುಲಾಭಾರ ಮಾಡಿಸ್ಬೇಕಾದ್ರೂ ಕೂಡ ಹೀಗೇ ಹೋಗ್ತಾ ಅಕ್ಕಿ ಬೆಲ್ಲ ಎಲ್ಲ ತೊಗೊಂಡು ಹೊರಟೋಗಿದ್ದೆ. ನಂಜನಗೂಡಲ್ಲಿ ತುಲಾಭಾರ ಸೇವೆ ಮಾಡಿಸ್ತಾ ಇದ್ದೀವಿ ಅಂತಂದರೆ ನಮಗೆ ಕಾರ್ನ ಒಳಗಡೆ ದೇವಸ್ಥಾನದ ತನಕ ಬಿಡ್ತಾರೆ. ಯಾಕೆಂದರೆ ಮೂಟೆನ ಹೊತ್ಕೊಂಬರೋಕ್ಕಾಗಲ್ಲ ಅಂತ. ಅಲ್ಲಿ ವಾಚ್ಮ್ಯಾನ್ಗೆ ಹೇಳಬೇಕು ನಾವು ಈ ಥರ ಮೂಟೆ ಎಲ್ಲ ಇದೆ ಅಂತ. ಇಲ್ಲಿ ಬಂದರೆ ಒಂದು ಹುಡುಗನ ಕಳಿಸ್ತಾರೆ. ಅವರು ನಮಗೆ ಅಕ್ಕಿ ಮೂಟೆ ಎಲ್ಲ ಈ ತುಲಾಭಾರ ಎಲ್ಲಿ ಮಾಡಿಸ್ತಾರೆ ಅಲ್ಲಿ ಇಟ್ಕೊಡ್ತಾರೆ. ಅವ್ರಿಗೊಂದು 50 ರೂಪಾಯಿ ಕೊಟ್ಟರೆ ಸಾಕು. ಆಮೇಲೆ ನೀವೇನಾದರೂ ಅಭಿಷೇಕ ಇಲ್ಲ ಅಂತ ಅಂದರೆ ಏನಾದರೂ ಸೇವೆ ಮಾಡಿಸೋದಿದ್ರೆ ಅಲ್ಲಿ ಟಿಕೆಟ್ ತೊಗೊಂಡು ಕೌಂಟ್ರಲ್ಲಿ ಆ ಸೇವೆ ಕೂಡ ಮಾಡಿಸ್ಬೋದು. ನಮಗೆ ಒಳ್ಳೆ ದರ್ಶನ ಆಯಿತು. ಬೆಳಗ್ಗೆ ಅಭಿಷೇಕ ಕೂಡ ಸಿಕ್ತು, ಮಹಾಮಂಗಳಾರತಿ ಕೂಡ ಸಿಕ್ತು. ನಾವು ಹೋದಾಗ ಅರೌಂಡ್ 11 ಆಗಿತ್ತು. ಒಳಗಡೆ ದರ್ಶನ ಮಾಡಬೇಕಾದ್ರೆ ವಿಡಿಯೋ ಮಾಡೋಂಗಿರಲಿಲ್ಲ. ಹಾಗಾಗಿ ಒಳಗಡೆದು ವಿಡಿಯೋ ನಾನೇನು ಮಾಡಿಲ್ಲ. ದೇವ್ರ ದರ್ಶನ ಆದಮೇಲೆ ನಾವು ತುಲಾಭಾರ ಮಾಡಿಸ್ಬೇಕು. ಅದಕ್ಕೆ ಒಂದು 50 ರೂಪಾಯಿ ಟಿಕೆಟ್ ಏನೋ ತೊಗೊಬೇಕಾಗತ್ತೆ ಅಷ್ಟೇ. ತುಲಾಭಾರ ಮಾಡಿಸಿ ನಮ್ಮ ಕೈಲಿ ಆರತಿ ಕೂಡ ಮಾಡಿಸ್ತಾರೆ. ಆಮೇಲೆ ದೊಡ್ಡವ್ರ ಕೈಲಿ ಅವ್ರಿಗೆ ಆಶೀರ್ವಾದ ಕೂಡ ಮಾಡಿಸ್ತಾರೆ.
ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ಡೇ ಹೇಮಂತ್ ಅವ್ರ ಬರ್ಡೇ ಟ್ರೀಟ್ ಅಂತ ನನ್ನ ಮನೋಬ್ನನ್ನ ಲಂಚ್‌ಗೆ ಕರ್ಕೊಂಡು ಹೋಗಿದ್ರು. ಈ ವರ್ಷ ಅವರು 3 ದಿನ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡ್ರು. ಅದು ಒಂಥರ ಚೆನ್ನಾಗಿತ್ತು. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಬಾಯ್.